ತರಗತಿ ಕನ್ನಡ ಪಾಠ 2 ನನ್ನ ಕನಸು ಪ್ರಶ್ನೋತ್ತರಗಳು. ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಒಂದು ವಾಕ್ಯದಲ್ಲಿ ಉತ್ತರಿಸು. ಪ್ರಶ್ನೆ 1. ಕಾಡಿಗೆ ಮರ ಕಡಿಯಲು ಬಂದವರು ಯಾರು? ಉತ್ತರ: ಕಾಡಿಗೆ ಮರ ಕಡಿಯಲು ಬಂದವರು ಮಾನವ. ಪ್ರಶ್ನೆ 1. ಕಾಡಿಗೆ ಮರ ಕಡಿಯಲು ಬಂದವರು ಯಾರು? ಉತ್ತರ: ಕಾಡಿಗೆ ಮರ ಕಡಿಯಲು ಬಂದವರು ಮಾನವ. ಪ್ರಶ್ನೆ 2. ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು? ಉತ್ತರ: ಮಾನವ ಮೊಲಕ್ಕೆ ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು. ಪ್ರಶ್ನೆ 2. ಮಾನವ ಯಾರನ್ನು ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು? ಉತ್ತರ: ಮಾನವ ಮೊಲಕ್ಕೆ ಅಂಜುಬುರುಕ ಪ್ರಾಣಿ ಎಂದು ಹೇಳಿದನು. ಪ್ರಶ್ನೆ 3. ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು? ಉತ್ತರ: ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು. ಪ್ರಶ್ನೆ 3. ಕೋತಿ ಮಾನವನನ್ನು ಏನೆಂದು ಪ್ರಶ್ನಿಸಿತು? ಉತ್ತರ: ಕೋತಿ ಮಾನವನನ್ನು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಪ್ರಶ್ನಿಸಿತು. ಮುಖ್ಯ ಪ್ರಶ್ನೆ 2. 2-3 ವಾಕ್ಯಗಳಲ್ಲಿ ಉತ್ತರಿಸು. ಪ್ರಶ್ನೆ 1. ಮೊಲವು ಮಾನವನನ್ನು ಅವಿವೇಕಿ ಎಂದು ಹೇಳಿದ್ದು ಏಕೆ? ಉತ್ತರ: ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದ್ದರೂ ಸಹ ಕಾಡಿನ ನಾಶಕ್ಕೆ ಮುಂದಾಗಿರುವ ಮಾನವನನ್ನು ಕಂಡು ಮೊಲವು ಅವಿವೇಕಿ ಎಂದು ಹೇಳಿತು. ಉತ್ತರ ಮತ್ತೊಮ್ಮೆ: ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿದ್ದರೂ ಸಹ ಕಾಡಿನ ನಾಶಕ್ಕೆ ಮುಂದಾಗಿರುವ ಮಾನವನನ್ನು ಕಂಡು ಮೊಲವು ಅವಿವೇಕಿ ಎಂದು ಹೇಳಿತು. ಪ್ರಶ್ನೆ 2. ರಾಜು ಕಂಡ ಕನಸೇನು? ಉತ್ತರ: ದೊಡ್ಡ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮಾನವನ ಮನ ಪರಿವರ್ತನೆ ಮಾಡಿದ ಹಾಗೆ ರಾಜು ಕನಸು ಕಂಡನು. ಉತ್ತರ ಮತ್ತೊಮ್ಮೆ: ದೊಡ್ಡ ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮಾನವನ ಮನ ಪರಿವರ್ತನೆ ಮಾಡಿದ ಹಾಗೆ ರಾಜು ಕನಸು ಕಂಡನು. ಪ್ರಶ್ನೆ ಸಂಖ್ಯೆ 3. ಮಾನವನ ಸವಾಲಿಗೆ ಕಾಗೆಯ ಉತ್ತರವೇನು? ಉತ್ತರ: ಗೀಚಕನ ಗೂಡು, ಜೇನುಗೂಡು, ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ, ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಮಾನವನ ಸವಾಲಿಗೆ ಕಾಗೆಯ ಉತ್ತರವಾಗಿದೆ. ಉತ್ತರ ಮತ್ತೊಮ್ಮೆ: ಗೀಚಕನ ಗೂಡು, ಜೇನುಗೂಡು, ಗೆದ್ದಲು ಹುಳು ಕಟ್ಟುವ ಹುತ್ತಗಳು ಎಷ್ಟು ಸುಂದರ, ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆಯ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ ಎಂದು ಮಾನವನ ಸವಾಲಿಗೆ ಕಾಗೆಯ ಉತ್ತರವಾಗಿದೆ. ಮುಖ್ಯ ಪ್ರಶ್ನೆ 3. ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಬರೆ. 1. ಸಾಲು ಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ಯಾರು ಹೇಳಿದರು? ಈ ಮಾತನ್ನು ಮರವು ಹೇಳಿತು. ಯಾರಿಗೆ ಹೇಳಿದರು? ಮಾನವನಿಗೆ ಹೇಳಿತು. 2. ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಯಾರು ಹೇಳಿದರು? ಈ ಮಾತನ್ನು ರಾಜುವಿನ ಅಮ್ಮ ಹೇಳುತ್ತಾಳೆ. ಯಾರಿಗೆ ಹೇಳಿದರು? ರಾಜುವಿಗೆ ಹೇಳುತ್ತಾಳೆ. ಮುಖ್ಯ ಪ್ರಶ್ನೆ 4. ಆ ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಬಾ ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆ ಹೊಂದಿಸಿ ಬರೆ. ಹೊಂದಿಸಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ. 1. ಕೋಗಿಲೆ, ಇಂಪಾದ ಧ್ವನಿ. 2. ಜಿಂಕೆ, ಸುಂದರವಾದ ಕಣ್ಣು. 3. ನವಿಲು, ಆಕರ್ಷಕ ನಡಿಗೆ. ಮುಖ್ಯ ಪ್ರಶ್ನೆ 5. ವಿರುದ್ಧಾರ್ಥಕ ಪದ ಬರೆ. 1. ಅಂಜುಬುರುಕ, ವಿರುದ್ಧಾರ್ಥಕ ಪದ ಧೈರ್ಯವಂತ. 2. ಮೊದಲು, ವಿರುದ್ಧಾರ್ಥಕ ಪದ ಕೊನೆ. 3. ಉಳಿವು, ವಿರುದ್ಧಾರ್ಥಕ ಪದ ಅಳಿವು. 4. ಅತಿವೃಷ್ಟಿ, ವಿರುದ್ಧಾರ್ಥಕ ಪದ ಅನಾವೃಷ್ಟಿ. ಪ್ರಶ್ನೆ 6. ಚಿತ್ರ ನೋಡಿ ನಿನ್ನ ಅನಿಸಿಕೆ ಬರೆ. ಚಿತ್ರ ಈ ರೀತಿಯಾಗಿದೆ, ಗಮನಿಸಿ ಮಕ್ಕಳೇ. ನನ್ನ ಅನಿಸಿಕೆ: ಹುಡುಗನು ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ. ಪ್ರತಿದಿನ ಗಿಡಕ್ಕೆ ಹೀಗೆ ನೀರು ಹಾಕಿ ಪೋಷಿಸಿದರೆ ಗಿಡ ಮರವಾಗಿ ಬೆಳೆದು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗುತ್ತದೆ, ಮಾನವನಿಗೆ ನೆರಳನ್ನು ನೀಡುತ್ತದೆ. ಸಾಮರ್ಥ್ಯಾಧಾರಿತ ಚಟುವಟಿಕೆ. ಮಕ್ಕಳೇ, ಈ ಕೆಳಗಿನ ಸಾಲುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ ಓದಿ. 1. ಕಪ್ಪು ಕುಂಕುಮ, ಕೆಂಪು ಕುಂಕುಮ. 2. ಸಂಪಂಗಪ್ಪನ ಮಗ ಮರಿಸಂಪಂಗಪ್ಪ. 3. ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ. ಮುಖ್ಯ ಪ್ರಶ್ನೆ 2. ಈ ಪದಗಳನ್ನು ಸ್ಪಷ್ಟವಾಗಿ ಓದಿ ನೀಡಿರುವ ಖಾಲಿ ಜಾಗದಲ್ಲಿ ಶುದ್ಧವಾಗಿ ಬರೆಯಿರಿ. ಪದಗಳು ಈ ರೀತಿಯಾಗಿವೆ, ಗಮನಿಸಿ ಮಕ್ಕಳೇ. ಮುಗಿಲೆತ್ತರ, ಪ್ರತಿಧ್ವನಿ, ನಿಮಿರು, ಭಯ ಮಿಶ್ರಿತ, ಅತಿವೃಷ್ಟಿ, ಮನ ಪರಿವರ್ತನೆ, ಉತ್ಪಾದಿಸು, ತೋರ್ಪಡಿಸು, ಅನಾವೃಷ್ಟಿ, ಸೌಂದರ್ಯ. ಮತ್ತೊಮ್ಮೆ ಇಲ್ಲಿ ಬರೆಯಲಾಗಿದೆ, ಗಮನಿಸಿ ಮಕ್ಕಳೇ.
ಪ್ರಶ್ನೆ 3. ನಿನಗೆ ಗೊತ್ತಿರುವ ಕಥೆಗಳಲ್ಲಿ ಒಂದನ್ನು ಸರಿಯಾದ ಸ್ವರಭಾವ ಮತ್ತು ಅಭಿನಯದ ಮೂಲಕ ಗೆಳೆಯರಿಗೆ ಹೇಳು. 1. ಬಾಯಾರಿದ ಕಾಗೆ ಊಜಿಯಿಂದ ನೀರು ಕುಡಿದ ಕತೆ. 2. ಕೈಗೆಟುಕದ ದ್ರಾಕ್ಷಿಯನ್ನು ನರಿ ಹುಳಿಯೆಂದು ಬಿಟ್ಟು ಹೋದ ಕತೆ. 3. ಸಿಂಹವನ್ನು ಕಾಪಾಡಿದ ಇಲಿ ಕತೆ. ಈ 3 ಕಥೆಗಳು ನಿಮಗೆ ತಿಳಿದಿರುತ್ತದೆ. ಅದರಲ್ಲಿ ಒಂದನ್ನು ಸರಿಯಾದ ಸ್ವರಭಾವ ಮತ್ತು ಅಭಿನಯದ ಮೂಲಕ ನಿಮ್ಮ ಗೆಳೆಯರಿಗೆ ಹೇಳಲು ಪ್ರಯತ್ನಿಸಿ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳನ್ನು ಓದಿ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ಗಮನಿಸು. ಗಮನಿಸಿ ಮಕ್ಕಳೇ. ಅರಸು ಹುಡುಕುವುದು. ಹರಸು ಆಶೀರ್ವಾದ ಮಾಡುವುದು. ಅಲ್ಲಿ ದೂರದಲ್ಲಿರುವುದು. ಹಲ್ಲಿ ಗೋಡೆಯ ಮೇಲೆ ವಾಸಿಸುವ ಒಂದು ಜೀವಿ. ಹುಳಿ ಉಳಿದುಕೊಳ್ಳುವುದು. ಹುಳಿ ಹುಳಿ ರುಚಿ. ಚಟುವಟಿಕೆ 1. ಈ ಪಾಠವನ್ನು ಶಿಕ್ಷಕರ ಸಹಾಯ ಮಾರ್ಗದರ್ಶನದೊಂದಿಗೆ ನಾಟಕ ರೂಪದಲ್ಲಿ ಅಭಿನಯಿಸಿ. 2. ವಿವಿಧ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡುವುದನ್ನು ಕಲಿಯಿರಿ. 3. ನಿನಗೆ ತಿಳಿದಿರುವ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಈ ಕೆಳಗೆ ಕೊಟ್ಟಿರುವ ಜಾಗದಲ್ಲಿ ಅಂಟಿಸಿ. ಪ್ರಾಣಿಗಳ ಚಿತ್ರಗಳು: ಒಂಟೆ, ಜಿಂಕೆ, ಹಸು. ಪಕ್ಷಿ ಚಿತ್ರಗಳು: ನವಿಲು, ಗಿಳಿ. ನನ್ನ ಕನಸು ಪಾಠದಲ್ಲಿ ಬರುವ ಪದಗಳ ಅರ್ಥಗಳನ್ನು ಗಮನಿಸಿ ಮಕ್ಕಳೇ. ಚಿತ್ತಾರ ಚಿತ್ರ. ನಿನಾದ ಧ್ವನಿ. ಕಲರವ ಪಕ್ಷಿಗಳ ಕೂಗು. ಸಂರಕ್ಷಿಸು ಕಾಪಾಡು. ಮುದಲಿಸು ಅಂಗಿಸು ಹೀಯಾಳಿಸು. ಟಿಪ್ಪಣಿ. ಸಾಲು ಮರದ ತಿಮ್ಮಕ್ಕ. ರಸ್ತೆಯ ಬದಿಯಲ್ಲಿ ಸಾಲು ಸಾಲಾಗಿ ನೂರಾರು ಸಸಿಗಳನ್ನು ನೆಟ್ಟಿ ಪೋಷಿಸಿ ಮರಗಳನ್ನು ಬೆಳೆಸಿದ ಮಹಿಳೆ. ವಲಸೆ. ಜನ ಗುಳ್ಳೆ ಹೋಗುವುದು, ಒಕ್ಕಲು ಹೋಗುವುದು. ಅತಿವೃಷ್ಟಿ. ಮಿತಿ ಮೀರಿದ ಮಳೆ. ಅನಾವೃಷ್ಟಿ. ಮಳೆ ಬಾರದಿರುವುದು.